ಅತಿಯಾಗಿ ಆಲೋಚನೆ ಮಾಡುವುದು. ಆ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ ಮಾಸ್ಟರ್ಸ್ ನಾವ್ ಯಾವಾಗ ನೋಡೋದು. ಅದರಿಂದ ಏನಾಗುತ್ತೆ, ನಮ್ ಎನರ್ಜಿ ಕಮ್ಮಿ ಆಗ್ತಾ ಇರುತ್ತೆ. ಅತಿಯಾಗಿ ಆಲೋಚನೆ ಮಾಡುವುದು. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ ಒಂದು ಎಕ್ಸಾಂಪಲ್. ಅವರು ಒಬ್ರು ಫ್ರೆಂಡ್, ಹೈದರಾಬಾದ್ ಅಲ್ಲಿ ಒಬ್ರು ಫ್ರೆಂಡ್ ಇದ್ರಂತೆ. ಅವ್ರನ್ನ ಒಂದ್ಸರಿ ಮೀಟ್ ಆದ್ರಂತೆ. ಮೀಟ್ ಆಗಿ ಅವ್ರ ಮಕ್ಕ ಚಿಕ್ಕದಾಗಿತ್ತಂತೆ. ಅವಾಗ ಪತ್ರಿ ಸರ್ ಹೇಳಿದ್ರಂತೆ, ಆ ಏನ್ ಆಲೋಚನೆ ಮಾಡ್ತಿದ್ಯಾ ಅಂತ. ನನಗೆ ಒಂದು ಹೆಣ್ಮಗು ಇದೆ, ಆ ಹೆಣ್ಮಗು ಮದುವೆ ಮಾಡ್ಬೇಕು, ಒಂದು 30 ಲಕ್ಷ ಬೇಕು, ಅದಕ್ಕೆ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಪತ್ರಿ ಸರ್ ಹತ್ರ ಫ್ರೆಂಡ್ ಹೇಳೋದಂತೆ. ಅವಾಗ ಪತ್ರಿ ಸರ್ ಕೇಳೋದಂತೆ, ನಿನ್ಗೆ ಯಾವಾಗ ಮದ್ವೆ ಆಯ್ತು, ನಿನ್ಗೆ ಯಾವಾಗ ಮಗು ಆಯ್ತು, ನನ್ಗೆ ಗೊತ್ತೇ ಇಲ್ಲ ಅಂತ. ಸರಿ ಅದೆಲ್ಲ ಇರ್ಲಿ, ಇವಾಗ ನಿಮ್ ಮಗಳು ವಯಸ್ಸು ಎಷ್ಟು ಅಂದ್ರೆ, ನಮ್ ಮಗಳ ವಯಸ್ಸು ಇವಾಗ 3 ವರ್ಷ ಅಂದಂತೆ. ಅಂದ್ರೆ ಅವ್ರ ಮಗಳು ವರ್ಷ 3 ವರ್ಷ ಅಂದ್ರೆ 25 ವರ್ಷದ್ದು ವಯಸ್ಸಾಗ ಆ ಟೈಮ್ಗೆ ಆಲೋಚನೆ ಮಾಡ್ಬೇಕಾಗಿರೋದು, ಆ ಆ ಫ್ರೆಂಡು 3 ವರ್ಷ ಮಗುವಲ್ಲೇ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ 25 ಲಕ್ಷ ಬೇಕು, 30 ಲಕ್ಷ ಬೇಕು ನನ್ ಮಗಳಿಗೆ ಮದುವೆ ಮಾಡಕ್ಕೆ ಅಂತ. ಅಂದ್ರೆ ಓವರ್ ಥಿಂಕಿಂಗು. ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಎನರ್ಜಿ ಲಾಸ್ ಆಗುತ್ತೆ. ಅದಕ್ಕೆ ಶ್ರೀಕೃಷ್ಣ ಭಗವಾನ್ ಹೇಳ್ತಾರೆ, ಆ ಕರ್ಮಣೆ ವಾದಿಕಾರಸ್ತೆ ಮಹಾಫಲೇಶು ಕದಾಚ. ನೀನು ಕರ್ಮ ಮಾಡು, ಅದಕ್ಕೆ ಪ್ರತಿಫಲ ಕೊಡ್ತೀನಿ ನಾನು. ಅಂದ್ರೆ ನಾವ್ ಆಲೋಚನೆ ಇಲ್ಲದೆ ಕರ್ಮ ಮಾಡ್ತಾ ಇರ್ಬೇಕು. ಅದಕ್ಕೆ ಶ್ರೀಕೃಷ್ಣ ಭಗವಾನ್ ಪ್ರತಿಫಲ ಕೊಡ್ತಾರೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಮಾಸ್ಟರ್, ಒಂದು ಈ ಸಾರ ಹೇಳಿರೋದೆ ಪತ್ರಿ ಸಾರು. ಅಂದ್ರೆ ಅವನು ಯಾವ ಆಲೋಚನೆ ಮಾಡಲ್ಲ, ಒಂಥರ ಕಾಮ್ ಆಗಿರ್ತಾನೆ ಅವನು. ಒಂದೂರಲ್ಲಿ ಒಂದು ಕುದುರೆ ಸಾಕಿರ್ತಾನೆ ಅವನು. ಆ ಆ ಕುದುರೆ ಏನ್ ಮಾಡುತ್ತೆ, ಆ ಆ ಊರಿಂದ ಎಲ್ಲೋ ಮಿಸ್ ಆಗ್ಬಿಡುತ್ತೆ. ಸ್ವಲ್ಪ ದಿನ ಆ ಊರು ಜನ ಎಲ್ಲ ಬಂದ್ಬಿಟ್ಟು ಕೇಳ್ತಾರೆ, ನಾನು ನಿನ್ ಕುದುರೆ ನಿನ್ನ ಹತ್ರ ಇಲ್ಲ, ಬೇರೆ ಕಡೆ ಹೋಯ್ತು, ನಮ್ ಕುದುರೆ ನಮ್ಮ ಹತ್ರನೇ ಇದೆ ಅಂತ ಎಲ್ಲ ಊರವರೆಲ್ಲ ಬಂದು ವಿಮರ್ಶೆ ಮಾಡ್ತಾ ಇರ್ತಾರೆ. ಅವಾಗ ಅವನು ಯಾವ ಆಲೋಚನೆ ಮಾಡಲ್ಲ, ಸುಮ್ನೆ ಕಾಮ್ ಆಗಿರ್ತಾನೆ ಅವನು. ಹೌದಾ ಅಂದ್ಬಿಟ್ಟು ಸುಮ್ನೆ ಇರ್ತಾನೆ. ಸ್ವಲ್ಪ ದಿನಕ್ಕಾದ್ಮೇಲೆ ಆ ಕುದುರೆ ಒಂದ್ 5 ಕುದುರೆನ ಕರ್ಕೊಂಡ್ ಬಂದ್ಬಿಡುತ್ತೆ. ಮತ್ತೆ ಅದೇ ಜನ ಬಂದು ಕೇಳ್ತಾರೆ, ಅಬ್ಬಾ ನೀನ್ ಎಂತ ಅದೃಷ್ಟವಂತ, ನಿನ್ ಕುದುರೆ ಹೋಗ 5 ಕುದುರೆ ಕರ್ಕೊಂಬಂತು ಅಂತ. ಅವಾಗ್ಲೂ ಅವನು ಆಲೋಚನೆ ಮಾಡಲ್ಲ, ಓವರ್ ಥಿಂಕಿಂಗ್ ಅದು ಇದು ಏನ್ ಮಾಡಲ್ಲ, ಕಾಮಾಗೆ ಇರ್ತಾನೆ. ಇದೇ ತರ ಇರ್ಬೇಕಾದ್ರೆ ಅವ್ರು ಮಗ ಇರ್ತಾನೆ. ಆ ಹೊಸ ಕುದುರೆ ಬಂದಿರುತ್ತಲ್ವಾ, ಆ ಕುದುರೆ ಮೇಲೆ ಸವಾರಿ ಮಾಡ್ಬೇಕಾದ್ರೆ ಆ ಕುದುರೆಯಿಂದ ಜಾರಿ ಕೆಳಗಡೆ ಬಿದ್ದೋಗ್ತಾರೆ. ಬಿದ್ದಿ ಕಾಲ್ ಮುರ್ಕೊಂಡ್ಬಿಡ್ತಾನೆ ಅವ್ರ ಮಗ. ಅವಾಗ ಅದೇ ಊರವ್ರ ಜನ ಬಂದ್ಬಿಟ್ಟು, ನೋಡಿ ನೀನು ನಿಮ್ ಕುದುರೆ ಹೊಸ ಕುದುರೆ ಕರ್ಕೊಂಬಂತು, ಆ ಹೊಸ ಕುದುರೆಲಿ ನಿಮ್ ಮಗ ಸವಾರಿ ಮಾಡ್ದ, ಕಾಲ್ ಮುರ್ಕಂದ, ನನ್ ಮಕ್ಳು ಏನು ಕಾಲ್ ಮುರ್ಕನಿಲ್ಲ, ಹಂಗೆ ಹಿಂಗೆ ಅಂತ ವಿಮರ್ಶೆ ಮಾಡ್ತಾರೆ. ಅವಾಗ್ಲೇ ಅವನೇನು ಆಲೋಚನೆ ಮಾಡಲ್ಲ, ಸುಮ್ನೆ ಕಾಮಾಗೆ ಇರ್ತಾನೆ. ಅವ್ರ ಊರಲ್ಲಿ ಒಂದ್ಸರಿ ಯುದ್ಧ ನಡೀತದೆ ಮಾಸ್ಟರ್ಸ್. ಅವಾಗ ಯುದ್ಧ ಈ ಯುದ್ಧ ರಾಜ್ಯ ಘೋಷಣೆ ಮಾಡಿದಾಗ ಆ ಯುದ್ಧಕ್ಕೆ ಸೈನಿಕರು ಇರಲ್ಲ. ಅವಾಗ ರಾಜ್ಯ ಹೇಳ್ತಾನೆ, ಊರಲ್ಲಿರೋ ಹೆಂಗ್ ಸ್ಟಾರ್ನೆಲ್ಲ, ಅದೇ ಹೆಂಗ್ ಹುಡುಗರ್ನೆಲ್ಲ ಕರ್ಕೊಂಡ್ಬಂದ್ಬಿಡಿ, ಯುದ್ಧಕ್ಕೆ ಜನಗಳು ಬೇಕು ಅಂತ. ಅವಾಗ ಆ ಊರ ಅಲ್ಲಿಂದ ಸೈನಿಕರೆಲ್ಲ ಬಂದ್ಬಿಟ್ಟು ಎಲ್ಲಾ ಊರವ್ರು ಇರೋರ್ನೆಲ್ಲ ಕರ್ಕೊಂಡ್ ಹೋಗ್ತಾರೆ. ಇವನೊಬ್ಬನ್ ಮಾತ್ರ ಬಿಟ್ಟು ಹೋಗ್ಬಿಡ್ತಾರೆ, ಅಂದ್ರೆ ಇವನ್ ಕಾಲಿಗೆ ಏಟಾಗಿರುತ್ತಲ್ಲ. ಅಂದ್ರೆ ಅವಾಗ ಅಲ್ಲಿ ಜನ ಎಲ್ಲ ಬಂದ್ಬಿಟ್ಟು ಮತ್ತೆ ಕೇಳ್ತಾರೆ, ಓ ನಿನ್ ಮಗ ಅದೃಷ್ಟವಂತ, ಆ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರು, ಅವ್ರು ರಿಟರ್ನ್ ಬರ್ತಾರ ಬರೋಲ್ವೋ ಗೊತ್ತಿಲ್ಲ, ನಿಮ್ ಮಗ ಮಾತ್ರ ನಿಮ್ ಜೊತೆ ನಿಮ್ ಮನೇಲೆ ಇರ್ತಾನೆ ಅಂತ. ಅಂದ್ರೆ ಅವನು ಕಾಮ್ ಆಗಿರ್ತಾನೆ. ಅಂದ್ರೆ ಅವನು ಓವರ್ ಥಿಂಕಿಂಗ್ ಮಾಡಲ್ಲ ಅವನು. ಅಂದ್ರೆ ಅತಿಯಾಗಿ ಆಲೋಚನೆ ಮಾಡಲ್ಲ. ಅಂದ್ರೆ ಪತ್ರಿ ಸರ್ ಹೇಳ್ತಾ ಇರ್ತಾರೆ, ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ, ಇದ್ರೆ ಇರ್ಲಿ ಅಂತ. ಅಂದ್ರೆ ಆ ಸ್ಟೇಜ್ಗೆ ನಾವು ಸಹಜ ಸಿದ್ಧವಾಗಿ ನಾವು, ಅಂದ್ರೆ ಆ ಆಲೋಚನೆ ಅನ್ನೋದು ಅತಿಯಾಗಿ ಇರಬಾರ್ದು. ಮತ್ತೆ ಯಾವಾಗ ಅತಿಯಾಗಿರುತ್ತೋ ಅವಾಗ ನಮ್ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಅಂದ್ರೆ ನಾವು ಪ್ರತಿ ಇದಕ್ಕೂ ಅತಿಯಾಗಿ ಆಲೋಚನೆ ಮಾಡ್ತಾ ಇರ್ತೀವಿ, ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ. ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ, ಓವರ್ ಥಿಂಕಿಂಗ್ ಮಾಡಿದಾಗ ಏನಾಗುತ್ತೆ, ನಮ್ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಸಾರ್ ಹೇಳ್ತಾರೆ, ನೀನು ನೋಡೋದ್ರಲ್ಲೂ ಎನರ್ಜಿ ಹೋಗುತ್ತೆ, ಮಾತಾಡೋದ್ರಲ್ಲೂ ಎನರ್ಜಿ ಹೋಗುತ್ತೆ, ಮತ್ತೆ ನೀನು ಕೇಳೋದ್ರಲ್ಲೂ ಎನರ್ಜಿ ಹೋಗುತ್ತೆ. ಅಂದ್ರೆ ನಿನ್ಗೆ ಎಷ್ಟು ಬೇಕು, ನೀನು ವ್ಯವಹಾರ ಎಷ್ಟಿದೆಯೋ ಅಷ್ಟೇ ಮಾತಾಡು, ಎಷ್ಟು ನಿನ್ಗೆ ಅವಶ್ಯಕತೆ ಇದೆ ಅಷ್ಟೇ ಮಾತಾಡು, ಅಷ್ಟೇ ತಿನ್ನು ಎಲ್ಲ ಹೇಳ್ತಾರೆ. ಅಂದ್ರೆ ಅದು ಆ ಎರುಕ ನಮ್ಮಲ್ಲಿ ಇರಲ್ಲ ಮಾಸ್ಟರ್. ಪ್ರತಿ ಕ್ಷಣ ಆ ಎರುಕ ಇದ್ರೆ ನಮ್ಗೆ ಎನರ್ಜಿ ಇರುತ್ತೆ. ಇಲ್ಲ ಅಂದ್ರೆ ಆ ಎನರ್ಜಿ ಹೋಗೋದು ಗೊತ್ತಾಗಲ್ಲ, ಬರೋದು ಗೊತ್ತಾಗಲ್ಲ. ಮತ್ತೆ ಸೆಕೆಂಡ್ ಪಾಯಿಂಟ್ ಮಾಸ್ಟರ್ಸ್, ಬೇರೆಯವರ ಆಲೋಚನೆಯಲ್ಲಿ ನಾವು ಭಾಗಿಯಾಗುವುದು. ಅಂದ್ರೆ ಬೇರೆಯವರ ಜೀವನದಲ್ಲಿ ಭಾಗಿಯಾಗುವುದು ತಪ್ಪು ಅಂತ ಒಂದು ಆದ್ರೆ
ಬೇರೆಯವ್ರ ಆಲೋಚನೆಯಲ್ಲೂ ಭಾಗಿಯಾಗ್ತಾ ಇದೀವಿ ಮಾಸ್ಟರ್ಸ್. ಇದರಲ್ಲಿ ಒಂದು ಯುದ್ಧದಲ್ಲಿ ಸೆಲ್ಲುಡು ಮತ್ತೆ ಕರ್ಣುಡು ಆ ರಥ ಸೆಲ್ಲುಡು ಕರ್ಣುಡಿಗೆ ರಥ ಸಾರಥಿ ಆಗಿರ್ತಾನೆ. ಆ ಕರ್ಣುಡು ಏನ್ ಆಲೋಚನೆ ಮಾಡ್ತಾನೆ, ಈ ಸೆಲ್ಲುಡು ಆ ಆಲೋಚನೆಗೆ ಭಾಗಿಯಾಗ್ತಾ ಇರ್ತಾನೆ. ಅಂದ್ರೆ ಅವನು ಬಾಣ ಹಂಗ್ ಬಿಡ್ತಾನೆ, ಹಂಗ್ ಬಿಡ್ಬೇಕು ಅಂತ ಇವನು ಏನೋ ಒಂದು ಆಪೋಸಿಟ್ ಅವನ ಆಲೋಚನೆಯಲ್ಲಿ ಭಾಗಿಯಾಗಿ ಅವ್ನ್ ಡಿಸ್ಟರ್ಬ್ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಮ ಆಲೋಚನೆಯಲ್ಲಿ ಬೇರೆಯವ್ರಿಗೆ ಭಾಗಿಯಾಗಲು ಬಿಡಬಾರ್ದು ಮಾಸ್ಟರ್ಸ್. ಅಂದ್ರೆ ಬೇರೆಯವ್ರ ಆಲೋಚನೆಯಲ್ಲೂ ನಾವು ಭಾಗಿ ಆಗ್ಬಾರ್ದು. ನಾವೇನಂದ್ರೆ ಈ ಪ್ರಪಂಚದಲ್ಲಿ ನಾವು ನೋಡಿದರೆ ಆ ಏನನ್ನ ಒಂದು ವಿಷಯ ಅಂದ್ರೆ ಬೇರೆಯವ್ರ ಆಲೋಚನೆ ಏನನ್ನ ಅವರು ಬಂದು ಹೇಳ್ತಾರೆ, ಬೇರೆಯವ್ರ ಆಲೋಚನೆ ಅಂದ್ರೆ ನಾವು ಅವ್ರೇನೋ ಒಂದು ಹೇಳ್ದಾಗ ನಾವು ಅದಕ್ಕೆ ಇನ್ನೊಂದ್ ಸ್ವಲ್ಪ ಅವ್ರೇನೋ ಒಂದ್ ಸಮಸ್ಯೆ ಹೇಳಕ್ ಬರ್ತಾರೆ, ನಾವು ಅದನ್ನ ದೊಡ್ಡದಾಗಿ ಅವ್ರ ಹತ್ರ ಕೇಳೋದು. ಏನೋ ಒಂದ್ ಸಮಸ್ಯೆ ಹೇಳ್ತಾರೆ ಅವರು, ನಾವು ಅವ್ರ ವಿಷಯದಲ್ಲ ಕಟ್ ಮಾಡ್ಬಿಡ್ಬೇಕು. ಹೌದಾ ಸರಿ ಆಯ್ತು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಬೇರೆಯವ್ರ ಆಲೋಚನೆಯಲ್ಲಿ ಇನ್ನ ನಾವು ಜಾಸ್ತಿ ಭಾಗಿಯಾಗ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ನಮ್ ಎನರ್ಜಿ ಎಲ್ಲ ಲಾಸ್ ಆಗುತ್ತೆ ಮಾಸ್ಟರ್ಸ್. ಅಂದ್ರೆ ಆ ನನಗೂ ಒಂದೊಂದ್ಸರಿ ಎರುಕ ಮಿಸ್ ಆಗುತ್ತೆ ಮಾಸ್ಟರ್. ನಾನೆಲ್ಲ ನಮ್ ಫ್ರೆಂಡ್ಸ್ ಆಗ್ಲಿ, ನನ್ ಕಂಪ್ನಿಲಿ ಕೆಲಸ ಮಾಡ್ಬೇಕಾಗ್ಲಿ, ಯಾರೋ ಬಂದು ಏನೋ ಒಂದು ವಿಷಯ ಹೇಳ್ತಾರೆ. ವಿಷಯ ಹೇಳಿದಾಗ ಏನಾಗುತ್ತೆ ಅಂದ್ರೆ ಅವ್ರ ಆಲೋಚನೆಯಲ್ಲಿ ನಾನ್ ಭಾಗಿಯಾಗ್ಬಿಟ್ಟಿರ್ತೀನಿ. ಅಂದ್ರೆ ಅವ್ರ ಆಲೋಚನೆ ನನ್ನ ಆಲೋಚನೆ ಅನ್ನೋ ರೀತಿಲಿ ನಾನು ಭಾಗಿಯಾಗ್ಬಿಟ್ಟಿರ್ತೀನಿ ಮಾಸ್ಟರ್ಸ್. ಅವ್ರೇನೋ ಒಂದ್ ಸಮಸ್ಯೆ ಹೇಳಿದಾಗ ನನ್ನ ಸಮಸ್ಯೆ ತರ ನಾನು ಫೀಲ್ ಆಗ್ತಾ ಇರ್ತೀನಿ. ಅವ್ರ ಸಮಸ್ಯೆನ ನಾನು ಆಲೋಚನೆ ಮಾಡ್ತಾ ಇರ್ತೀನಿ, ನನ್ ಸಮಸ್ಯೆ ಬಿಟ್ಬಿಟ್ಟು. ಅಂದ್ರೆ ಅವ್ರ ಆಲೋಚನೆಯಲ್ಲಿ ನಾವು ಸೇರ್ಬಿಟ್ಟಿರ್ತೀವಿ. ಹೆಂಗೆ ನಾವು ಹಾಲಿಗೆ ನೀರ್ ಹಾಕ್ಬಿಡ್ತೀವೋ, ನೀರ್ ಹಾಕ್ದಾಗ ಎರಡು ಮಿಕ್ಸ್ ಅಪ್ ಆಗುತ್ತೋ, ಆತರ ಅವ್ರ ಆಲೋಚನೆಯಲ್ಲಿ ನಾವು ಆಲೋಚನೆ ಭಾಗಿಯಾಗಿ ನಮ್ ಎನರ್ಜಿ ಎಲ್ಲ ಲಾಸ್ ಆಗುತ್ತೆ ಮಾಸ್ಟರ್ಸ್ ತುಂಬಾ. ಅಂದ್ರೆ ನಾವು ಅಲ್ಲಿಗೆ ಕಟ್ ಮಾಡ್ಬೇಕು. ಅವ್ರನ್ನ ನಾವು ಡಿಸ್ಟರ್ಬ್ ಮಾಡ್ಬಾರ್ದು. ಅವ್ರೇನೋ ನಮ್ಮ ಹತ್ರ ಹೇಳಕ್ ಬಂದಾಗ ಹೌದಪ್ಪ ಸರಿ ಆಯ್ತು, ನಮ್ಗೆ ಏನೋ ಎಷ್ಟ್ ಬೇಕಾಗ್ತದೆ ಸರಿ ಕಟ್ ಮಾಡಿ, ಸರಿ ಆಯ್ತು ಬಿಡು, ಇದಕ್ಕೆ ನಾವೇನೋ ನೋಡೋಣ, ಪರಿಷ್ಕಾರ ನೋಡೋಣ. ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಏನೋ ಒಂದ್ ಹೇಳಿ ಅವ್ರನ್ನ ಕಟ್ ಮಾಡಿ ದೂರ ಇಟ್ಬಿಡ್ಬೇಕು ಮಾಸ್ಟರ್ಸ್. ಯಾಕಂದ್ರೆ ನಾವು ಪಿರಮಿಡ್ ಮಾಸ್ಟರ್ಸ್. ನಾವು 3 ಅವರು 4 ಅವರು ಈ ತರ ಧ್ಯಾನ ಮಾಡ್ತೀವಿ, ಮತ್ತೆ ಸತ್ಸಂಗ, ಸ್ವಾಧ್ಯಾಯ ಇವೆಲ್ಲ ಮಾಡ್ತಾ ಇರ್ತೀವಿ. ಅಂದ್ರೂ ನಾವ್ ಏನ್ ಮಾಡ್ತೀವಿ, ಆ ಎನರ್ಜಿ ಅನ್ನೋದು ನಾವು ಉಳಿಸ್ಕೊಳಲ್ಲ ಮಾಸ್ಟರ್. ಇದು ತುಂಬಾ ಕಡೆ ಇದು ನಾನು ನೋಡ್ತಾ ಇದ್ದೀನಿ, ತುಂಬಾ ಕಡೆ ನಡೀತಾ ಇರುತ್ತೆ. ಪಿರಮಿಡ್ ಮಾಸ್ಟರ್ಸ್ ನಾವೆಲ್ಲ ರ್ಯಾಲಿ ಮಾಡ್ಬೇಕಾದ್ರೂ ಅಷ್ಟೇ, ಅವ್ರ ಆಲೋಚನೆಯಲ್ಲಿ ಇವ್ರು ಭಾಗಿಯಾಗ್ಬಿಟ್ಟಿರ್ತಾರೆ. ಅವ್ರ ಆಲೋಚನೆ ಇವ್ರ ಆಲೋಚನೆ ತರ ಫೀಲ್ ಆಗಿ ಅಲ್ಲಿ ಎನರ್ಜಿ ಹೋಗ್ತಾ ಇರುತ್ತೆ ಮಾಸ್ಟರ್. ಇದು ಸೆಕೆಂಡ್ ಪಾಯಿಂಟ್. ಇದು ಬಹಳ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಇದು ಇದಕ್ಕೊಂದು ಉದಾಹರಣೆ ಮಾಸ್ಟರ್ಸ್. ಜಗ್ಗಿ ವಾಸುದೇವ್ ನವರ ಶಿಷ್ಯ ಒಬ್ರು ಇದ್ರು ಮಾಸ್ಟರ್ಸ್. ಅವರು ಸಮಾಧಿ ಹೊಂದಬೇಕು ಅಂತ ಒಂದಿನ ಅವರು ಎಲ್ಲರಿಗೂ ಪ್ರಚಾರ ಮಾಡಿದ್ರು. ಅವಾಗ ಪೊಲೀಸರು ಜನ ಎಲ್ಲ ಬಂದ್ಬಿಟ್ರು. ಅವಾಗ ಯಾತರ ಸಮಾಧಿ ಹೊಂದುತ್ತಾನೆ ಹಿಂಗೆ ಹಿಂಗೆ ಅಂದ್ಬಿಟ್ಟು ಅವರು ಆ ಗುಹೆಯಲ್ಲಿ ಏನ್ ಮಾಡ್ತಾ ಇದಾರೆ, ಅಳ್ತಾ ಇದಾರೆ. ಅವಾಗ ಜಗ್ಗಿ ವಾಸುದೇವ್ ಹೋಗ್ಬಿಟ್ಟು ಯಾಕೆ ನೀನು ಅಳ್ತಾ ಇದೀಯಾ ಅಂದಾಗ, ಈ ತರ ನಾನು ಸಮಾಧಿ ಆಗ್ಬೇಕು ಅನ್ಕೊಂಡಿದೀನಿ, ನೋಡಿದ್ರೆ ಇಲ್ಲಿ ತರ ಪೊಲೀಸು ಜನ ಎಲ್ಲ ಬಂದ್ಬಿಟ್ಟವ್ರೆ, ನಾನು ಹೆಂಗೆ ಏತ ಅಂದಾಗ ಅವಾಗ ಅವರು ಕೇಳದಂತೆ, ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಾರೆ, ನಿನ್ ಕೆಲ್ಸ ನೀನ್ ಮಾಡು, ಅವ್ರ ಆಲೋಚನೆಯಲ್ಲಿ ನೀನ್ ಯಾಕೆ ಭಾಗಿಯಾಗ್ತೀಯಾ? ಅಂದ್ರೆ ನಮ್ಗೆ ಬೇರೆಯವ್ರ ಆಲೋಚನೆಯಲ್ಲಿ ನಾವು ಭಾಗಿಯಾಗಿದಾಗ ನಮ್ಗೆ ದುಃಖ ಬರುತ್ತೆ ಮಾಸ್ಟರ್. ಸಾರ ಹೇಳ್ತಾ ಇರ್ತಾರೆ, ಅವ್ರ ಕರ್ಮ ಸಿದ್ಧಾಂತ ಅದು. ಇವಾಗ ನಮ್ಮ ರಿಲೇಷನ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ನಾವೇನ್ ಮಾಡ್ತೀವಿ, ಅವ್ರ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ತರ ಅವ್ರ ಆಲೋಚನೆ ನನ್ನ ಆಲೋಚನೆ ಅನ್ನೋ ರೀತಿಲಿ ನಾವು ಫೀಲ್ ಆಗಿರ್ತೀವಿ. ಅಂದ್ರೆ ಆ ಅವ್ರಿಗೆ ಏನ್ ಬೇಕೋ ಒಂದ್ ಸ್ವಲ್ಪ ನಮ್ ಕೈಲಿ ಏನನ್ನ ಸಹಾಯ ಮಾಡಕ್ಕಾದ್ರೆ ಸಹಾಯ ಮಾಡ್ಬೇಕು. ಅಂದ್ರೆ ಅವ್ರ ಆಲೋಚನೆಗೆ ನಾವು ಭಾಗಿಯಾಗಿ ನಮ್ಮ ಎನರ್ಜಿ ಲಾಸ್ ಮಾಡ್ತಾನೆ. ನಾವ್ ಎಷ್ಟೋ ಕಷ್ಟಪಟ್ಟು ಧ್ಯಾನ ಅಂದ್ರೆ ಆ ಸಮಸ್ಯೆ ಎಲ್ಲ ಧ್ಯಾನ ಮಾಡೋದು ಅಂದ್ರೆ ಎಷ್ಟು ಕಷ್ಟ ಇದೆ. 3 ಅವರು 4 ಅವರು 5 ಅವರು ಕುತ್ಕೊಂಡು ಧ್ಯಾನ ಮಾಡ್ತೀವಿ. ಅಷ್ಟೇ ಎನರ್ಜಿ ಎಲ್ಲೋ ಒಂದ್ ಸ್ವಲ್ಪ ನಾವ್ ಎನರ್ಜಿ ಸಂಪಾದನೆ ಮಾಡ್ಕೊಂಡಿರ್ತೀವಿ. ಆ ಎನರ್ಜಿ ನಾವೆಲ್ಲ ಅಲ್ಲಿ ಲಾಸ್ ಮಾಡ್ಕೊಂತ ಇದೀವಿ ಮಾಸ್ಟರ್, ಅವ್ರ ಆಲೋಚನೆಯಲ್ಲಿ ಭಾಗಿಯಾಗಿ. ಅಂದ್ರೆ ನಾವು ಏನೋ ನಮ್ ಕೈಲಿ ಸಹಾಯ ಮಾಡಕ್ಕಾದ್ರೆ ಸಹಾಯ ಮಾಡ್ಬೇಕು, ಇಲ್ಲ ಅಂದ್ರೆ ಸುಮ್ನೆ ಇದ್ಬಿಡ್ಬೇಕು. ಅವ್ರ ಆಲೋಚನೆ ನಮ್ಮ ಆಲೋಚನೆ ಅಂತರ ನಾವು ಫೀಲ್ ಆಗಿ ನಾವು ದುಃಖ ಪಡ್ತಾ ಇರ್ತೀವಿ. ಇದು ನೋಡಿದ್ರೆ ಸುಮಾರು ಕಡೆ ನಡೀತಿದೆ ಮಾಸ್ಟರ್ಸ್ ಇದು. ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಮಾಸ್ಟರ್ಸ್, ವಾದಿಸುವುದು. ನೆಕ್ಸ್ಟ್ ಪಾಯಿಂಟ್ ವಾದಿಸುವುದು. ನಾವು ನಾವ್ ಏನ್ ಮಾಡ್ತೀವಿ, ವಾದಿಸುವುದಿಂದ ನಮ್ ಎನರ್ಜಿ ಲಾಸ್ ಆಗ್ತಾ ಇದೆ ಮಾಸ್ಟರ್ಸ್. ನಾವು ಒಂದ್ ಯಾವ್ದೋ ಒಂದು ಕ್ಲಾಸಲ್ಲಿ ಹೋಗ್ತೀವಿ ಮಾಸ್ಟರ್ಸ್. ಕ್ಲಾಸಲ್ಲಿ ಹೋದಾಗ ಮಾಂಸಾಹಾರ ತಿನ್ಬಾರ್ದು, ಮಾಂಸಾಹಾರ ಪಾಪಾಹಾರ ಏನೋ ಒಂದು ಹೇಳ್ತೀವಿ.
ಅವರು ರಾಂಗ್ ಕ್ವಶನ್ ಕೇಳ್ತಾ ಇರ್ತಾರೆ. ಅವ್ರಿಗೆ ಮತ್ತೆ ನಾವು ವಾದಿಸೋದು ಹಂಗೆ ಹಿಂಗೆ ಅಂತ. ಅದನ್ನ ಕಟ್ ಮಾಡ್ಬಿಡ್ಬೇಕು ನಾವು. ಸರಿ ಆಯ್ತಪ್ಪ, ಸರಿ ಆಯ್ತು ಬಿಡು, ನಮ್ಮ ಎನರ್ಜಿ ಲಾಸ್ ಆಗುತ್ತೆ ಅಲ್ಲಿ. ಅಂದ್ರೆ ಕೇಳೋರು ಇರ್ತಾರೆ ಮಾಸ್ಟರ್, ಸಾರ್ ಹೇಳ್ತಾರೆ, ಪತ್ರಿ ಸಾರು, ನಿನಗೆ 300-350 ಜನ್ಮ ಇದ್ರೆ ಆಟೋಮೆಟಿಕ್ ಆಗಿ ನೀನು ಆ ಧ್ಯಾನಕ್ಕೆ ಬರ್ತೀಯ, ನೀನು ಜೀವ ಹಿಂಸೆ ಬಿಡ್ತೀಯ ಅಂತ. ಈ ಮೂರ್ಖರು ಇರ್ತಾರೆ, ಅಧಮುಡು, ಮಧ್ಯಮುಡು, ಉತ್ತಮುಡು, ಈ ತರ 3 ಜನ ಇರ್ತಾರೆ. ನಾವೇನ್ ಮಾಡ್ತೀವಿ, ಅಧಮುಡು, ಮಧ್ಯಮುಡು, ಉತ್ತಮುಡು, ಅಧಮ ಇರ್ತಾರೆ. ಅವ್ರ ಜೊತೆ ನಾವು ವಾದಿಸ್ತಾ ಇರ್ತೀವಿ. ಆ ವಾದಿಸೋದ್ರಿಂದ ಏನಾಗುತ್ತೆ, ನಮ್ಮ ಎನರ್ಜಿ ಎಲ್ಲ ಲಾಸ್ ಆಗುತ್ತೆ ಮಾಸ್ಟರ್. ನಾವು ಎಷ್ಟ್ ಬೇಕಾಗ್ತೆ ಏನನ್ನ ಇತ್ತು ಅಂದ್ರೆ ಕಟ್ ಮಾಡ್ಬಿಡ್ಬೇಕು, ಕಟ್ ಮಾಡಿ ಬಿಟ್ಬಿಡ್ಬೇಕು ಮಾಸ್ಟರ್. ಆ ಅದಕ್ಕೆ ನೋಡಿ ಮಾಸ್ಟರ್ಸ್, ಯೋಗಿಗಳಾಗ್ಲಿ, ಪತ್ರಿ ಸಾರ್ ಆಗ್ಲಿ, ಮೌನದಲ್ಲಿ ಜಾಸ್ತಿ ಇರ್ತಾರೆ. ಪತ್ರಿ ಸಾರ್ 1 ವರ್ಷ ಮೌನದಲ್ಲಿ ಇದ್ರಂತೆ, ಆ ಯೋಗಿಗಳು ಮೌನದಲ್ಲಿ ಇರ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ಮಾಸ್ಟರ್ಸ್, ಒಬ್ರು ಯೋಗಿ ತಪಸ್ ಮಾಡ್ತಾ ಇರ್ತಾರೆ. ತಪಾಸ್ ಮಾಡಿದಾಗ ಅವರೆಲ್ಲ ಜಾಸ್ತಿ ಮಾತಾಡಲ್ಲ, ಅವ್ರು ಎಷ್ಟ್ ಬೇಕೋ ಅಷ್ಟೇ ಮಾತಾಡ್ತಾರೆ. ಅವ್ರು ವಾಟ್ಸಕ್ ಹೋಗಲ್ಲ ಅವ್ರು, ಯಾಕಂದ್ರೆ ಅವ್ರ ಎನರ್ಜಿ ಲಾಸ್ ಆಗುತ್ತೆ ಅಂತ ಗೊತ್ತು ಅವ್ರಿಗೆ. ತಪಸ್ ಮಾಡ್ಬೇಕಾದ್ರೆ ಒಬ್ಬ ಕಳ್ಳ ಬಂದು ತಪಸ್ ಮಾಡ್ತಾ ಇರ್ತಾನೆ ಒಂದು ಗುಹೆಯಲ್ಲಿ. ಕಳ್ಳ ಅವ್ರ ಗುಹೆಗೆ ಬಂದ್ಬಿಡ್ತಾನೆ. ಗುಹೆ ಬಂದು ಒಂದು ರೂಮ್ ಇರುತ್ತೆ, ಆ ರೂಮ್ ಅಲ್ಲಿ ಹೋಗಿ ಬಚ್ಚಿಕ್ಕಂತಾನೆ. ಈ ಯೋಗಿ ನೋಡ್ತಾನೆ, ಹಿಂಗೆ ನೋವು ಸುಮ್ನೆ ಆಗ್ತಾನೆ. ಆಮೇಲೆ ಪೊಲೀಸರು ಬರ್ತಾರೆ. ಪೊಲೀಸರು ಬಂದ್ಬಿಟ್ಟು ನೋಡಪ್ಪ, ಇಲ್ಲಿ ಒಬ್ಬ ಕಳ್ಳ ಬಂದ ಈ ಕಡೆ, ನೀನೇನ ನಾನ್ ನೋಡ್ದ ಅಂತ ಹೇಳ್ತಾರೆ. ಆ ಈಗ ಒತ್ತಿ ಒತ್ತಿ ಕೇಳ್ತಾ ಇರ್ತಾರೆ ಪೊಲೀಸರು, ನೀನ್ ನೋಡ್ದ ಹೇಳು ಅಂತ. ಅವಾಗ ಯೋಗಿ ಹೇಳ್ತಾರೆ, ಜಾಸ್ತಿ ಮಾತಾಡಲ್ಲ ಅವರು, ಹೇಳ್ತಾರೆ, ನೋಡಿ ಸ್ವಾಮಿ, ಈ ಈ ನೋಡಿರೋ ಕಣ್ಣು ಮಾತಾಡಲ್ಲ, ಮಾತಾಡ ಬಾಯಿ ನೋಡಿಲ್ಲ. ಅಂದ್ರೆ ಕಣ್ಣು ನೋಡ್ತು, ಅದು ಮಾತಾಡಲ್ಲ. ಅದು ಮಾತಾಡ ಬಾಯಿ ನೋಡಿಲ್ಲ, ನಾನು ಯಾವ ತರ ಹೇಳಿ ಅಂತ ಯೋಗಿ ಕೇಳ್ತಾರೆ. ಯೋಗಿ ಅವ್ರಿಗೆ ಪೊಲೀಸರಿಗೆ ಹೇಳ್ತಾರೆ, ಅಂದ್ರೆ ಕಣ್ಣು ನೋಡ್ತು, ನೋಡಿದ ಕಣ್ಣು ಮಾತಾಡಲ್ಲ, ಮಾತಾಡ ಬಾಯಿ ನೋಡಿಲ್ಲ, ನಾನ್ ಯಾವ ತರ ಹೇಳಿ ಅಂತ ಅವ್ರಿಗೆ ಆನ್ಸರ್ ಕೊಡ್ತಾರೆ. ಯಾರಿಗೆ? ಆ ಪೊಲೀಸಿಗೆ. ಅಂದ್ರೆ ಅಲ್ಲಿ ಅಷ್ಟೇ ಮಾತಾಡೋದು, ನಾನು ಈ ಕಡೆ ಬಂದ, ಆ ಕಡೆ ಹೋದ, ನಾನು ನೋಡಿಲ್ಲ, ಏನೇನೋ ಮತ್ತೆ ಎನ್ಕ್ವೈರಿಗಳು, ಮತ್ತೆ ಅವ್ನು ನೋಡ್ದ, ಅವ್ನು ಅಂದ್ರೆ ಏನೇನೋ ಎನ್ಕ್ವೈರಿಗಳು ನಡೀತಾ ಇರುತ್ತೆ. ಸುಮ್ನೆ ಅವ್ರ ಎನರ್ಜಿ ಲಾಸ್ ಆಗುತ್ತೆ. ಅದರಿಂದ ಅವ್ರೇನು ಮಾತಾಡಲ್ಲ ಮಾಸ್ಟರ್ಸ್. ಇದೇ ತರ ನಾವು ಮೌನವಾಗಿರ್ಬೇಕು ಯಾವ್ದೇ ವಿಷಯದಲ್ಲಿ. ನನ್ನ ಕಂಪ್ನಿಲೇ ಆಗ್ಲಿ, ಆ ನಾನು ಎಷ್ಟೋ ಸರಿ ವಾದಿಸ್ತಾ ಇರ್ತೀನಿ, ನನ್ಗೆ ಅವಾಗ ಎರುಕ ಇರಲ್ಲ. ಆಮೇಲೆ ಆಲೋಚನೆ ಮಾಡ್ತೀನಿ, ನಾನು ಯಾಕೆ ವಾದಿಸ್ತೇನೆ, ನಾನು ಸುಮ್ನೆ ಇರ್ಬೋದಾಯ್ತಲ್ಲ. ಅಂದ್ರೆ ನನ್ಗೆ ಅವಶ್ಯಕತೆನೇ ಇಲ್ಲ, ನನ್ಗೆ ಆ ವಿಷಯನೇ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ ಮಾಸ್ಟರ್, ಬೇರೆಯವ್ರ ಆಲೋಚನೆಯಲ್ಲಿ ಭಾಗಿಯಾಗುವುದು. ಅವ್ರಿಬ್ರು ಏನೋ ಕಿತ್ತಾಡ್ತಾ ಇರ್ತಾರೆ, ನಾನು ಅಲ್ಲಿ ಸೆಂಟ್ರಿಗೆ ಏನೋ ಹೋಗ್ತಾ ಇರ್ತೀನಿ, ನನ್ಗೇನೋ ಮಾತಾಡ್ಬೇಕು ಅನ್ಸುತ್ತೆ, ಅವಾಗ ನಾನು ವಾದಿಸೋದು, ಈ ತರ ಆ ತರ ಈ ತರ ಅಂತ ವಾದಿಸೋದ್ರಿಂದ ಏನಾಗುತ್ತೆ, ವಾದಿಸ್ತಾ ಇರ್ತೀವಲ್ಲ, ಅವಾಗ ಏನಾಗುತ್ತೆ, ನಮ್ಮ ಎನರ್ಜಿ ಲಾಸ್ ಆಗುತ್ತೆ ಮಾಸ್ಟರ್ಸ್. ವಾದಿಸ್ಬಾರ್ದು. ಆಮೇಲೆ 4ನೇ ಪಾಯಿಂಟ್ ಮಾಸ್ಟರ್ಸ್, ನಮ್ಮನ್ನು ನಾವು ನಿರೂಪಣೆ ಮಾಡಿಕೊಳ್ಳುವುದು. ಅಂದ್ರೆ ನಮ್ಮನ್ನು ನಾವು ನಿರೂಪಣೆ ಮಾಡ್ಕೊಂತ ಇರ್ತೀವಿ. ಯಾವ ತರ ಅಂದ್ರೆ, ಇವಾಗ ಅದರಿಂದ ನಮ್ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ ಮಾಸ್ಟರ್. ಇವಾಗ ಏನೋ ಒಂದು ಸಭೆ ಯಾವ್ದೋ ಒಂದು ಸಭೆ ಇರುತ್ತೆ, ಏನೋ ಒಂದು ಇರುತ್ತೆ ಅಂದ್ರೆ, ಅಲ್ಲಿ ನಾವು ಏನ್ ಮಾಡ್ತೀವಿ, ಆ ನಿರೂಪಣೆ ಮಾಡ್ಕೊಂತ ಇರ್ತೀವಿ. ಅಂದ್ರೆ ಇವಾಗ ಒಂದು ಎಕ್ಸಾಂಪಲ್, ಏನೋ ಇವಾಗ ನಾನು ಇವಾಗ ಜಿಮ್ ಬಾಡಿ ಅಂದ್ರೆ ನಾನು ಬಾಡಿ ಬಿಲ್ಡರ್ ಅನ್ಕೊಳ್ಳಿ. ಅಂದ್ರೆ ನನ್ ಶಕ್ತಿ ಎಷ್ಟಿರುತ್ತೋ ಗೊತ್ತು, ನನ್ ಬಾಡಿ ಬಿಲ್ಡರ್ ಅಲ್ಲಿ ಒಂದು 50 kg ಎತ್ಬೇಕು. ಅಂದ್ರೆ ನನ್ನ ನಿರೂಪಣೆ ಮಾಡ್ಕೊಳೋದು. ಅಂದ್ರೆ ನಾನು ಎತ್ತಿ ತೋರಿಸ್ತೀನಿ, ಈ 50 kg ಎತ್ತಿ ತೋರಿಸ್ತೀನಿ, 100 kg ಎತ್ತಿ ತೋರಿಸ್ತೀನಿ. ಅಂದ್ರೆ ನನ್ನ ಶಕ್ತಿ ಏನಿದೆ ಅಂತ ನನಗೆ ಗೊತ್ತಿರುತ್ತೆ. ನಮ್ಮನ್ನು ನಾವು ನಿರೂಪಣೆ ಮಾಡ್ಕೊಂಬಾರದು, ಅಲ್ಲಿ ಎನರ್ಜಿ ಲಾಸ್ಟ್ ಆಗ್ತಾ ಇರುತ್ತೆ ಮಾಸ್ಟರ್. ಅದಕ್ಕೆ ಶಿರಡಿ ಸಾಯಿಬಾಬಾ ಏನ್ ಹೇಳ್ತಾರಂದ್ರೆ, ಆ ಭಗವಂತನ ದರ್ಬಾರ್ನಲ್ಲಿ ನಿಲ್ಲುವುದಕ್ಕೆ ಪ್ರಯತ್ನ ಮಾಡು. ಅಂದ್ರೆ ನಮ್ಮನ್ನು ನಾವು ನಿರೂಪಣೆ ಮಾಡಬೇಕಾಗುವುದು ಭಗವಂತನ ಹತ್ರ. ಅಂದ್ರೆ ನಮ್ಮನ್ನು ನಾವು ನಿರೂಪಣೆ ಮಾಡ್ಕೊಬೇಕಾಗಿರೋದು ಭಗವಂತನ ಹತ್ರ. ಆ ಭಗವಂತನ ಹತ್ರ ನಮ್ಮನ್ನು ನಾವು ನಿರೂಪಣೆ ಮಾಡ್ಕೊಬೇಕು ಮಾಸ್ಟರ್. ನಾವೇನ್ ಮಾಡ್ತಾ ಇದೀವಿ, ಆ ಜನಗಳ ಹತ್ರ ನಿರೂಪಣೆ ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಎನರ್ಜಿ ಎಲ್ಲ ಲಾಸ್ ಮಾಡ್ಕೊಂತಾ ಇದೀವಿ ಮಾಸ್ಟರ್. ಅದರಿಂದ ಭಗವಂತನ ದರ್ಬಾರ್ನಲ್ಲಿ ನಿಲ್ಲುವುದಕ್ಕೆ ಪ್ರಯತ್ನ ಮಾಡು. ಈ ಪ್ರಪಂಚ ಕೊಡುವ ಗೌರವ, ಈ ಹೆಸರು ಇವೆಲ್ಲ ಇರುತ್ತಲ್ವ ಮಾಸ್ಟರ್, ಅದಕ್ಕೆ ನೀನು ಭಾಗಿಯಾಗ್ಬೇಡ. ಅಂದ್ರೆ ಪ್ರಪಂಚ ಅನ್ನೋದು ಅದೆಲ್ಲ ಭ್ರಮೆ, ಅದು ಆ ಭ್ರಮೆಯಿಂದ ಕೂಡಿರುತ್ತೆ ಮಾಸ್ಟರ್ಸ್. ಅದು ಈ ಭಗವಂತನ ದರ್ಬಾರ್ನಲ್ಲಿ ನಿಲ್ಲುವುದಕ್ಕೆ ಪ್ರಯತ್ನ ಮಾಡ್ಬೇಕು. ನಮ್ಮನ್ನು ನಾವ್ ಯಾವಾಗ ನಿರೂಪಣೆ ಮಾಡ್ಕೊಬೇಕು ಅಂದ್ರೆ ಭಗವಂತನ ದರ್ಬಾರ್ನಲ್ಲಿ ನಾವು ನಿರೂಪಣೆ ಮಾಡ್ಕೊಳಕ್ಕೆ ಭಾಗಿಯಾಗ್ಬೇಕು ಮಾಸ್ಟರ್ಸ್.